ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ದೇಶಿತಾರಾಮಿಗೆ ಸ್ವಾಗತ. ನಾನು ನಿಮ್ಮ ವಾಯಂ ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಖರ್ಗ್ ದ್ವೀಪ ಇದು ಇರಾನಿನ ಅತ್ಯಂತ ತೈಲ ನಿಕ್ಷೇಪ. ಇರಾನದ 95% ಅಂದರೆ 95% ಈ ದ್ವೀಪದಲ್ಲಿ ಹೊರಡ್ತದೆ, ತೆಗಿಲಾಗ್ತದೆ, ಪ್ರಪಂಚಕ್ಕೆ ಹಂಚಲಾಗ್ತದೆ. ಅಂಥ ರಿಚ್ ಸೋರ್ಸ್. ಆ ಸೋರ್ಸನ್ನು ನಾಶ ಮಾಡಬೇಕು ಅಂದಾಗ ಇದು ಇರಾನ್ ಬಗ್ತದೆ ಅನ್ನೋಂಥ ಕಾರಣಕ್ಕೆ ಅಲ್ಲಿ ಬಂಬಾರ್ಡ್ಮೆಂಟನ್ನು ನಮ್ಮ ಅಮೇರಿಕಾ ಮಾಡಿದ, USA ಮಾಡಿದ. ಅದು ಮಾಡಿದರೆ ನಿಂತೇನು ಯುದ್ಧ? ಇಸ್ಲಾಮಿಕ್ ಸ್ಟೇಟ್ ಅಂದರೆ ಇರಾನ್ ಹಿಂದೆ ಸರಿತನದಿಂದ ಇಲ್ಲ, ಮತ್ತು ಪ್ರತಿದಾಳಿ ಸ್ಟಾರ್ಟ್ ಮಾಡಿಬಿಡ್ತದೆ. ಅದರಲ್ಲೂ ಬಹರೀನ್, ಕತಾರ, UAE, ಸೌದಿ ಅರೇಬಿಯಾ, ಒಮಾನ್ ಇಲ್ಲೆಲ್ಲ ಇದ್ದಂಥ ಅಮೇರಿಕೆಯ ನೆಲೆಗಳನ್ನೆಲ್ಲ ಅವುಗಳ ಮೇಲೆ ಕ್ಷಿಪಣಿ ದಾಳಿ ನಿರಂತರ ಸ್ಟಾರ್ಟ್ ಮಾಡೇ ಬಿಡ್ತು. ನಿಜವಾಗಿಯೂ ಇವತ್ತು ವಂಡರ್ ಆಗಿದೆ. ಎಂಥ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತರು, ಅತ್ಯಂತ ಈ ಸ್ಪೈ ಅಂದರೆ ಗುಪ್ತಚರ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಬಲರು ಯಾರು ಅಂದರೆ CIA, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಅದು ಇನ್ಸ್ಟಿಟ್ಯೂಟ್ ಅಮೇರಿಕದ್ದು. ಅದರ ನಂತರ ಮೊಸಾದ್ ಬಗ್ಗೆ ಅಂತ ಅದ್ಭುತವಾದ ಮಾತುಗಳು. ಅದು ಇಸ್ರೇಲ್. ಜಗದ ಯಾವುದೇ ಮೂಲೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಟ್ಟುಕೊಂಡು ತಮ್ಮ ದೇಶಕ್ಕೆ ಅನುಕೂಲ ಆಗುವಂಗೆ ಇವೆರಡು ಸಂಸ್ಥೆಗಳು ಭಾಳ ದೊಡ್ಡ. FBI, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಇವೆಲ್ಲನೂ ಒಂದು ಲೆಕ್ಕಾಚಾರದ ಮೇಲೆ ಖಮೇನಿ ಅವರನ್ನು ಹೊಡೆದು ಬಿಟ್ರೆ, ಕಿತ್ತಾಕಿಬಿಟ್ರೆ ಇರಾನ್ ನಂಬುದು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಉದಾಹರಣೆ